ಪ್ರೀತಮ್ ಅವರು ಅಂದರೆ ಸಿದ್ಧ ಅವರು ಸುಮಾರು ಎಷ್ಟು ವರ್ಷಗಳಿಂದ ಗುರು ಹತ್ರ ಇದ್ದೀರಾ ಸರ್? ನಾನು ಸುಮಾರು 1.5 ವರ್ಷ ಆಗಿದೆ ನನ್ನ ಗುರುದೇವ್ ಜೊತೆ ಒಂದೂವರೆ ಇದ್ದು. ವರ್ಷದಿಂದಂತ ಲೈಫ್ ಹೇಗಿತ್ತು? 1.5 ವರ್ಷ ಮುಂಚೆ ಬಿಸ್ನೆಸ್ಸು, ವರ್ಕು, ಕಂಪನೀಸು, ಆಡಿಟಿಂಗು, ಟ್ಯಾಕ್ಸು, ಜಾಬು, ದುಡ್ಡು, ಫಿನಾನ್ಸು, ಕ್ರೋರ್ಸ್ ಆಫ್ ಪೇಮೆಂಟ್ಸು, ಒಂದು 100 ಕ್ರೋರ್ಸು, ಟ್ರಾನ್ಸಾಕ್ಷನ್ಸು, ಬರೀ ಇದನ್ನೇ ನೋಡಿಕೊಂಡು ವರ್ಕ್ ಮಾಡ್ಕೊಂಡಿದ್ದವನು ನಾನು. ಮೂಲತಃ ಲೈಫ್ನಲ್ಲಿ ಐಡಿಯಲಿ ಎಲ್ಲರೂ ಒಂದು ಪ್ಯಾಷನ್ ಏನು ಅಂದರೆ ದುಡಿಯೋದೇ ಒಂದು ದೊಡ್ಡ ಪ್ಯಾಷನ್ನು. ದುಡ್ಡು ಮಾಡೋದೇ ದೊಡ್ಡ ಪ್ಯಾಷನ್, ಮೇಯ್ನ್ ಇಂಟೆನ್ಷನ್ ಎಲ್ಲರದು. ಆ ಪ್ಯಾಷನ್ ನೋಡೋಕ್ಕೆ ಹೋದಾಗ ಯಾವುದರಲ್ಲಿ ಒಂದು ಹೈಯೆಸ್ಟ್ ಪೇಮೆಂಟ್ ಅಂತ ನೋಡಿದಾಗ, ಯಾವುದು ಹೈಯೆಸ್ಟ್ ಪೇಯ್ಡ್ ಅಂತ ನೋಡಿದಾಗ ನಮಗೆ ಈ ಜಾಬೇ ಕಾಣಿಸಿರೋದು. ಹಾಗಾಗಿ ವೈ ನಾಟ್ ದಿಸ್ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಈ ಫೀಲ್ಡ್ಗೆ ನಾನು ಸೆಲೆಕ್ಷನ್ ಮಾಡ್ಕೊಂಡು ಬಂದಾಗ, ಸೊ ಬೇಸಿಕಲಿ ಕ್ಲೈಂಟ್ಸ್ ಇಟ್ಕೊಂಡು ಕಂಪ್ನೀಸ್ನಲ್ಲೂ ವರ್ಕ್ ಮಾಡಿಕೊಂಡು ಆ ಥರ ಇದ್ದೆ ನಾನು. ಕೊನೆಯದಾಗೆ ನಾನು ಕಂಪ್ನೀಸ್ನೆಲ್ಲ ಕ್ವಿಟ್ ಮಾಡುವಂಥ ಪರಿಸ್ಥಿತಿ ಬಂತು. ಜಾಬೆಲ್ಲ ಕ್ವಿಟ್ ಮಾಡಬೇಕಾಗಿತ್ತು. ಎಲ್ಲಿ ನನ್ನ ಕಂಪ್ನಿನಲ್ಲಿ ಬಿಡಲ್ಲ ಅಂತ ನನಗೆ ಅವರೇ ನನಗೆ ಹೇಳ್ತಾಯಿದ್ರು. ಅಲ್ಲಿ ಕೊನೆಯದಾಗೆ ಕಂಪ್ನಿಯಿಂದ ನೀನು ಎಕ್ಸಿಟ್ ಯಾವಾಗ ಫಾರ್ಮಾಲಿಟೀಸ್ ತೊಗೋತೀರಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅದು ಯಾಕೆ ಅಂತಂದರೆ ಅಧ್ಯಾತ್ಮದ ಜರ್ನಿ. ಅಧ್ಯಾತ್ಮದ ಜರ್ನಿ ಆ ಸಮಯ ಹೇಗೆ ಶುರುವಾಯಿತು ಆ ಟೈಮು, ಅದು ಆಟೋಮೆಟಿಕ್ಕಾಗಿ ಒಂದು ರಿಫ್ಲೆಕ್ಟ್ ತೊಗೊಂಡ್ಬಿಡುತ್ತೆ. ಅದು ಬೇರೆ ಥರ ಒಂದು ಯೂಟರ್ನು ಸ್ಟಾರ್ಟ್ ಆಗೋಯಿತು. ಇದು ನಮ್ಮ ಬೇಸಿಕಲಿ ಮುಂಚೆ ನಾವು ಹೇಗಿದ್ವಿ ಅಂತ. ನಾನು ಆವಾಗಲೇ ಅದಕ್ಕೆ ಹೇಳಿದ್ದು, ಒಬ್ಬ ಚಾರ್ಟೆಡ್ ಅಕೌಂಟ್ ಹೇಗೆಲ್ಲ ಇರ್ತಾರೆ, ಆದರೆ ಇವ್ರು ಇರೋವಂಥ ರೀತಿ ನೋಡಿ. ಈಗಲೂ ಚಾರ್ಟೆಡ್ ಅಕೌಂಟ್ ಕೆಲಸ ಮಾಡಿಕೊಂಡು ಇವತ್ತು ಗುರುವಿನ ಸೇವೆ ಮಾಡೋದಕ್ಕೆ ಇವರು ಇರೋವಂಥ ಆ ಶ್ರದ್ಧೆ, ಭಕ್ತಿ ಇದರಲ್ಲೇ ಗೊತ್ತಾಗ್ತದೆ. ಸರಿ, ಗುರುಗಳಿಗೆ ಕನೆಕ್ಟ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಗುರುಗಳಿಗೆ ಕನೆಕ್ಟ್ ಆಗಬೇಕು ಅಂತ ಅದೆಲ್ಲ ನನ್ನ ಪ್ರಕಾರ ಹೇಗೆ ಅಂತಂದರೆ ಎಲ್ಲ ವಿಧಿ ನಿಯಮ. ನಮ್ಮ ಲೈಫ್ನಲ್ಲಿ ಹೇಗೆ ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತು ಅಂತಂದರೆ, ಆಲ್ರೆಡಿ ಕೆಲವೊಂದು ಆಧ್ಯಾತ್ಮಿಕ ಕ್ವಶನ್ಗಳು, 1000 ಚಿಂತನೆಗಳು ಮನಸ್ಸಿನಲ್ಲಿ ಹುಟ್ಟಕ್ಕೆ ಶುರುವಾಯಿತು. ಆ ಕ್ವಶನ್ಸ್ಗೆ ಎಲ್ಲಿ ಆನ್ಸರ್ ಸಿಗೋಕ್ಕೆ ಸ್ಟಾರ್ಟ್ ಆಗಲಿಲ್ಲ, ಸತ್ಯದ ಒಂದು ಉತ್ತರ ಎಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಆಗ ಕೊನೆಗೆ ಒಂದು ಸರಿ, ಈ ಎಲ್ಲ ಉತ್ತರ ಸಿಗೋದು ಒಂದು ತಿಳಿದಿರೋ ಗುರುವಿನ ಹತ್ರ ಮಾತ್ರ ಸಾಧ್ಯ ಅಂತ ಅಂದ್ಕೊಂಡು ನಾವು ಕೊನೆಗೆ ನಮಗೂ ಗುರು ಬೇಕು ಅಂತ ನಮ್ಮ ಮನಸ್ಸಿನಲ್ಲೂ ಅದು ಶುರುವಾಯಿತು. ಅದು ಆಟೋಮೆಟಿಕ್ಕಾಗೆ ಕ್ವಶನ್ ಶುರುವಾಗಿದ್ದು ಅದಾಗದಾಗೆ ತನ್ನಿಂದ ತಾನಾಗೇನೆ. ಅದು ಆಮೇಲೆ ಕೊನೆಗೆ ಗುರು ಬೇಕು ಅಂತ ಹೇಳಿದ್ದು ತನ್ನಿಂದ ತಾನಾಗೇನೆ. ಹಾಗೆ ಇದು ಒಳಗಡೆ ನಮಗೆ ಎಲ್ಲಿ ಸೃಷ್ಟಿ ಆಯಿತೋ, ಕೆಲವೊಂದು ಸನ್ನಿವೇಶಗಳು ಆಗ್ತವೆ ಆ ಥರ. ಹೇಗೆ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ರೀತಿಯ ಸನ್ನಿವೇಶ ಆದಮೇಲೆ ಒಂದು ಗುರುವಿನ ಸಮ್ಮುಖ ಆಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಆ ಗುರು ಒಂದು ಸಂದರ್ಶನ ಆಗಬೇಕು ಅಂತಲೇ ಎಷ್ಟೋ ಪರಿಸ್ಥಿತಿಗಳು ನಡೆಯುತ್ತೆ. ಅದು ಹೋಗಿ ಬಂದು ಕೊನೆಗೆ ಒಂದು ಗುರುವಿಗೆ ಕನೆಕ್ಟ್ ಆಗೋಕ್ಕೆ ಬಂದ್ಬಿಡುತ್ತೆ. ಸೊ ಅದಕ್ಕೂ ಮುಂಚೆ ಮನಸ್ಸಿನಲ್ಲೂ ಹೇಳ್ತಿದ್ದೆ, ಈಗ ಗುರು ಬೇಕು, ಈಗ ನಮ್ಮದೊಂದು ಈ ಜರ್ನಿಲಿ ಹೋಗಬೇಕು ಅಂತ. ಸೊ ಅದೇ ಟೈಮ್ಗೆ ಆ ಪರಿಸ್ಥಿತಿ ತಕ್ಕನಂಗೆ ಎಲ್ಲ ತೊಗೊಂಬಂದು ಅದು ಗುರುವಿನ ಹತ್ರನೇ ಬಿಡ್ತು. ಸೊ ಮನಸ್ಸಿನಲ್ಲೂ ಗುರು ಬೇಕು ಅನ್ನೋದು ಹೇಳ್ತಾ ಇದೆ. ಈ ಕಡೆ ಪರಿಸ್ಥಿತಿ ಸಂದರ್ಭ ನೋಡಿದಾಗ್ಲೂ ಬಂದು ಗುರುವಿನ ಸಮೀಪ ಹತ್ರನೂ ಕೂತಿದೆ. ಎರಡೂ ನೋಡಿದಾಗ ಎರಡಕ್ಕೂ ಉತ್ತರ ಸಿಕ್ತು ನನಗೆ. ಹಾಗಾಗಿ ಈ ಗುರುವಿನ ಸಂದರ್ಶನ ಹೀಗಾಗಿರೋದು ನನಗೆ. ಈ 1.5 ಇಯರಲ್ಲಿ ಗುರುಗಳಿಂದ ನೀವು ಕಂಡುಕೊಂಡಂಥ ಸತ್ಯ ಯಾವುದು? ಸತ್ಯ ಯಾವುದು ಏನು ಅಂತಂದರೆ, ಈ ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ನೋದು ಕೊನೆಗೆ. ಎಲ್ಲ ಅಲ್ಟಿಮೇಟ್ ಶೂನ್ಯ, ಎಲ್ಲ ಝೀರೋ. ಸೊ ಒಂದು ಗುರುವಿನ ಹತ್ರ, ಒಂದು ಸತ್ಯ ಸ್ಥಿತಿಯಲ್ಲಿರೋ ಗುರುವಿನ ಹತ್ರ ಹೇಳೋದು, ಕೇಳೋದು, ಮಾತಾಡೋದು ಏನೂ ಇಲ್ಲ. ಜ್ಞಾನ ಬೋಧನೆ ಇಲ್ಲ, ಕ್ರಮ ಇಲ್ಲ, ಸಮಯ ಸಂದರ್ಭ ಇಲ್ಲ, ನಿದ್ರೆ ಸ್ಥಿತಿಗೆ, ಧ್ಯಾನ ಸ್ಥಿತಿಗೆ, ಪ್ರಸಾದ ವ್ಯವಸ್ಥೆಗೆ, ಪ್ರಸಾದ ಮಾಡೋ ಸಮಯಕ್ಕೆ ಯಾವುದಕ್ಕೂ ಸಮಯ ಸಂದರ್ಭ ಇಲ್ಲ, ಯಾವ ಟೈಮಿಗೆ ಮಾಡ್ತಾರೆ ಅನ್ನೋದಿಲ್ಲ. ನಮಗೆ ಜ್ಞಾನ ಬೇಕು ಅಂತ ಹೋದಾಗ ಕೇಳಿ ಉತ್ತರ ತಗೊಳ್ಳೋ ಅಂಥದ್ದು ಜ್ಞಾನ ಅಲ್ಲ. ಜ್ಞಾನ ಹೇಗೆ ಪಡಿಬೇಕು ಅಂತಂದರೆ ಸ್ವ ಅನುಭವದಿಂದ ಪಡಿಬೇಕಾಗಿರುವಂಥದ್ದೇ ನಿಜವಾದ ಜ್ಞಾನ, ಅದು ಆತ್ಮಜ್ಞಾನ. ಸೊ ಆ ಆತ್ಮಜ್ಞಾನ ಹೋಗಿ ಆತ್ಮದಲ್ಲಿ ಸ್ಟೋರೇಜ್ ಆಗುತ್ತದು. ಸೊ ಈ ನಾವು ಯೂಟ್ಯೂಬ್ನಲ್ಲಿ ಬೇರೆದರಲ್ಲಿ ಏನು ಕೇಳ್ತೀವಿ ಪ್ರವಚನಗಳೆಲ್ಲ, ಅದೆಲ್ಲ ಹೋಗಿ ಬಂದು ನಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಅದು ನಮ್ಮ ಈಗಿನ ಒಂದು ಜನ್ಮಕ್ಕಷ್ಟೆ.
ಆತ್ಮಜ್ಞಾನ ಸ್ವ ಅನುಭವ ಆಗೋದ್ರಿಂದ ಅದು ನಿಮ್ಗೆ ಏನು ಸಿಗತ್ತೆ ಅಂದರೆ ಜನ್ಮ ಜನ್ಮಕ್ಕೂ ಆತ್ಮದಲ್ಲಿ ರಿಜಿಸ್ಟರ್ ಆಯಿತು ಅಂದರೆ ಆತ್ಮಕ್ಕೆ ಸಾವಿಲ್ಲ. ಜನ್ಮ ಜನ್ಮಕ್ಕೂ ಹೋಗಿ ಅದು ಆ ಅನುಭವಗಳು ಕೂತ್ಕೊಂಡ್ಮೇಲೆ ಆತ್ಮ ಅದನ್ನೆಲ್ಲ ತಿಳ್ಕೊಂಡು ಪರಿಶುದ್ಧ ಆಗ್ತಾನೇ ಇರುತ್ತೆ. ಹಾಗಾಗಿ ಈ ಗುರುವಿನ ಹತ್ರ ನಾವೇನು ಕಲ್ತಿರೋದು ಅಂತಂದರೆ ಹೇಳಿ ಕೇಳಿ ಅವರು ಹೇಳ್ಬೇಕಾರೆ ಪ್ರವಚನ ಹೇಳ್ಬೇಕಾರೆ ಎಲ್ಲ ಕೇಳಿ ಮಾಡಿ ಕಲ್ತಿರೋದಕ್ಕಿಂತ ಅದರಲ್ಲಿ ಏನು ಕಂಡಿದೆ ಅನ್ನೋದಕ್ಕಿಂತ ಒಂದು ಸತ್ಯ ಸ್ಥಿತಿಯಲ್ಲಿರುವಂತಹ ಗುರುವಿನ ಸೇವೆ ಮಾಡಿ ಏನು ಕಲ್ತಿದ್ದೀವಿ ಅನ್ನೋದನ್ನು ನೋಡಬೇಕಾಗತ್ತೆ. ಸೇವೆ ಅಂತಂದರೆ ಯಾವ ಥರ ಸೇವೆ? ಈಗ ನಾವು ಗುರುಗಳು ಬರ್ತೀವಿ, ಗುರುಗಳ ಜೊತೆನೇ ಇರು ಅಂತ ಹೇಳ್ತಾರೆ, ಸೇವೆ ಇರ್ತವೆ. ಈಗ ಏನು ಸೇವೆ? ಈಗ ಮನೆಯಲ್ಲಿ ನಾವು ಒಂದು ಲಕ್ಸುರಿಯಸ್ ಆಗಿರ್ತೀವಿ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀವಿ ಗೊತ್ತಿಲ್ಲ, ನೈಟ್ ಎಷ್ಟೊತ್ತಿಗೆ ಮಲ್ಕೋತೀವಿ ಗೊತ್ತಿಲ್ಲ, ನಮ್ಮದೇ ಆದಂಥ ನಮ್ಮದೊಂದು ಲೈಫ್ ಸ್ಟೈಲ್ ಇರುತ್ತೆ. ಇಲ್ಲಿ ನಾವು ಗುರುಗಳು ಸಮೀಪದಲ್ಲಿರುವಾಗ ಅಲ್ಲಿ ಅವರು ಹೇಗೆ ಇದು ಮಾಡ್ತಾರೆ ಆ ಥರನೇ ನಾವು ಸೇವೆ ಮಾಡಬೇಕಾಗತ್ತೆ. ನಮಗೆ ಯಾವುದು ಗೊತ್ತಿರತ್ತೆ ಗೊತ್ತಿಲ್ಲ ಅನ್ನೋದಲ್ಲೇನಿಲ್ಲ. ಈಗ ಸೇವೆ ಅಂದ ತಕ್ಷಣ ಹೋಗು ಗುಡಿಸು ಅಂತ ಹೇಳ್ತಾರೆ, ಹೋಗಿ ಕ್ಲೀನ್ ಮಾಡಬೇಕು. ಒಂದಿನನೂ ಗುಡಿಸದೇ ಇರಲ್ಲ, ಒಂದಿನನೂ ಪಾತ್ರೆ ತೊಳೆದೇ ಇರಲ್ಲ, ಹೋಗಿ ಪಾತ್ರೆ ತೊಳಿ ಅಂತ ಹೇಳ್ತಾರೆ. ಗುರು ಸೇವೆಯಲ್ಲಿರ್ಬೇಕಾದ್ರೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆಗಲ್ಲ, ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅದು ಏನೇ ಇದ್ದರೂ ಮಾಡಿಬೇಕು ಅದು. ಹಾಗಾಗಿ ಈ ಸೇವೆಯ ಫಲಗಳು, ಈ ಜ್ಞಾನ ಎಲ್ಲಿ ಸಿಗತ್ತೆ ಅಂದರೆ ಇಂತಹ ಒಂದು ಗುರು ಸತ್ಯದ ಸ್ಥಿತಿಯಲ್ಲಿರೋ ಗುರುವಿನ ಸತ್ಯ ಸೇವೆಯಲ್ಲಿ ಜ್ಞಾನ ಉದ್ಭವ ಆಗೋದು. ಹ್ಯಾಪಿನೆಸ್ ಅಂತ ಒಂದು ವರ್ಡ್ ಹೇಳಿದ್ರೆ ಎಷ್ಟು ಪ್ರಮಾಣದ ಹ್ಯಾಪಿನೆಸ್ಸು ನಿಮಗೆ ಈ ಮಟ್ಟಕ್ಕೆ ಈ ಒಂದು ಸ್ಥಿತಿಯಲ್ಲಿ ಸಿಕ್ಕಿದೆ? ಹ್ಯಾಪಿನೆಸ್ ಅಂದರೆ ಮನುಷ್ಯಂಗೆ ಯಾವುದೇ ಥರ ಒಂದು ಲಿಮಿಟ್ ಇರಲ್ಲ. ದುಡ್ಡಿಗಾಗಲಿ, ಕೆಲಸಕ್ಕಾಗಲಿ, ಆಸ್ತಿಗಾಗಲಿ, ಅಂತಸ್ತಾಗಲಿ, ಎಲ್ಲ ನಂಬರ್ಸು, ಯಾವುದಕ್ಕೂ ಲಿಮಿಟ್ ಇಲ್ಲ. ಈ ಹ್ಯಾಪಿನೆಸ್ ಅನ್ನೋದು ಅಷ್ಟೇ, ಅದಕ್ಕೂ ಒಂದು ಲಿಮಿಟ್ ಇಲ್ಲ. ಏನೇ ಸಿಗ್ತಾಯಿದ್ರು ಖುಷಿನೇ, ಸಂತೋಷಕ್ಕೆ. ಯಾಕಂದರೆ ಎಲ್ಲ ಬೇಕು ಈ ಮನುಷ್ಯನಿಗೆ, ಎಲ್ಲ ಏನು ಸಿಕ್ಕಿದ್ರು ಬೇಕು. ನಾನು ಕೇಳಿದಂಥ ಹ್ಯಾಪಿನೆಸ್ ಆತ್ಮತೃಪ್ತಿ ಹ್ಯಾಪಿನೆಸ್ ಅಲ್ಲ, ಅದನ್ನೇ ಹೇಳ್ತೀನಿ ಇವಾಗ. ಸೊ ನನ್ನ ಹ್ಯಾಪಿನೆಸ್ ಏನು ಅಂತಂದರೆ, ನಂದು ಒಂದು ಫೈನಲ್ ಹ್ಯಾಪಿನೆಸ್ ಏನಾಗಿತ್ತು ಅಂದರೆ ಒಂದು ಗುರು ಬೇಕು ಅನ್ನೋದು ಫೈನಲ್ ಹ್ಯಾಪಿನೆಸ್ ಆಗಿತ್ತು. ಸೊ ನನಗೆ ಇದು ಸಿಕ್ಕಿದ್ಮೇಲೆ ನಾನೊಂದು ಫುಲ್ ಫ್ಲೆಡ್ಜ್ ಹ್ಯಾಪಿನೆಸ್ಸಲ್ಲೇ ನಾನಿದ್ದೀನಿ ಇವಾಗ. ಸೊ ನನಗೆ ಡಿಫ್ರೆನ್ಸ್ ಬಿಟ್ವೀನ್ ಬೇಜಾರು ಮತ್ತು ಹ್ಯಾಪಿನೆಸ್ ಅನ್ನೋದು ಇಲ್ಲ. ಅದು ಹೋಗಿ ಪಾಯಿಂಟ್ ರೀಚ್ ಆಗೋಗಿದೆ ನನಗೆ. ಅದ್ರ ಮುಂದಿನ ನನಗೆ ಗೊತ್ತಿಲ್ಲ, ಅದೆಲ್ಲ ಗುರುವಿಗೆ ಬಿಟ್ಟಿರೋದು. ನಾನು ಸಮರ್ಪಣೆ ಆಗೋಗಿದೆ. ಸೊ ಹ್ಯಾಪಿನೆಸ್ ಅನ್ನೋದು ಅದು ಎಷ್ಟಿದೆ ಫುಲ್ಫಿಲ್ ಆಗೋಗಿದೆ. ಅದು ಬೇರೆ ಇನ್ನೇನು ಹ್ಯಾಪಿನೆಸ್ ಬಾಕಿ ಇಲ್ಲ ನನಗೆ ನೋಡೋಕ್ಕೆ. ನನ್ನ ಸಮರ್ಪಣೆ ಆಗೋಗಿದೆ ಅಂತ ಹೇಳಿದ್ರು ನೋಡಿ. ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ನಿಮಗೆ ಅನಿಸುತ್ತೆ ಕಣ್ರಿ, ಯಾಕೆ ಈ ಮಾತನ್ನು ಅವ್ರು ಹೇಳಿದ್ರು ಅಂತ. ಒಬ್ಬ ಚಾರ್ಟೆಡ್ ಅಕೌಂಟು ಮನ್ಸು ಮಾಡಿದಿದ್ರೆ ಒಂದು 10 ಕಂಪ್ನಿಗೆ ಟೈಅಪ್ ಹಾಕ್ಕೊಂಡು, ಒಂದು 20 ಕಂಪ್ನಿಗೆ ಟೈಅಪ್ ಹಾಕ್ಕೊಂಡು, ಒಂದು 60-70 ಜನ ಕೆಲಸಕ್ಕೆ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬೆಳೆದು ದುಡ್ಡನ್ನ ಮಾಡಿ ಆರಾಮಾಗಿರ್ಬೋದಾಗಿತ್ತು. ಬಟ್ ಈ ಮನಸ್ಥಿತಿಯ ತೃಪ್ತಿ ಇದೆಯಲ್ಲ, ಈ ಇನ್ನರ್ ಹ್ಯಾಪಿನೆಸ್ ಇದೆಯಲ್ಲ, ಅದು ದುಡ್ಡಿನಿಂದ ಸಿಗಲ್ಲ ಅನ್ನೋ ಒಂದು ನೈಜ ಉದಾಹರಣೆ ನಾವಿಲ್ಲಿ ಕೊಡ್ತಾ ಇರೋವಂಥದ್ದು. ಒಟ್ಟಿನಲ್ಲಿ ನೀವು ಇಷ್ಟೋ ತನಕ ಹೇಳಿದ ವಿಚಾರಗಳನ್ನ ಖಂಡಿತವಾಗ್ಲೂ ಖುಷಿಯಾಗುತ್ತೆ.